ನಮಸ್ತೆ. ಶ್ರೀಕೃಷ್ಣ ಕೋಚಿಂಗ್ ಸೆಂಟರ್ ಚನ್ನಪಟ್ಟಣ ಇಲ್ಲಿಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ನನ್ನ ಹೆಸರು ನಾಗಾರ್ಜುನ್ CM ಅಂತ. 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು, pHನ ಮೌಲ್ಯಗಳು, ಈ ವಿಚಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಏನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನು ಈಗ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳು ಅವರು ತಿಳಿಸ್ಕೊಡ್ತಾರೆ. ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ದೇಹ ನಾರ್ಮಲ್ ಆಗಿರಬೇಕು ಅಂದರೆ pH ಮೌಲ್ಯ 7ರಿಂದ 7.8 ಇರಬೇಕು. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದರೆ ಅದನ್ನು ಆಮ್ಲೀಯ ಮಳೆ ಎಂದು ಕರೆಯುತ್ತಾರೆ. ಆಮ್ಲೀಯ ಮಳೆಯಿಂದ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುವುದರಿಂದ ಮಾಲಿನ್ಯವನ್ನು ತಡೆಗಟ್ಟಬೇಕು. ನಮ್ಮ ಮಣ್ಣಿನಲ್ಲಿರುವ pH ಮೌಲ್ಯ ತಿಳಿದುಕೊಳ್ಳುವುದು ತುಂಬ ಅವಶ್ಯಕ. ಕೃಷಿ ತಜ್ಞರು ನಮ್ಮ ಮಣ್ಣಿನ pH ಮೌಲ್ಯದ ಆಧಾರದ ಮೇಲೆ ಯಾವ ಬೆಳೆಯನ್ನು ಬೆಳೆಯಬೇಕೆಂದು ಸೂಚಿಸುತ್ತಾರೆ. ನಮ್ಮ ಬಾಯಿನಲ್ಲಿ pH ಮೌಲ್ಯ 5.5ಕ್ಕಿಂತ ಕಡಿಮೆಯಾದರೆ ಹಲ್ಲಿನ ಸವೆತ ಶುರುವಾಗುತ್ತದೆ. ನಮ್ಮ ಬಾಯಿನಲ್ಲಿ ಆಮ್ಲೀಯತೆ ಹೆಚ್ಚಾದರೆ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತದೆ. ಆವಾಗ ನಾವು ಟೂತ್ಪೇಸ್ಟನ್ನು ಉಪಯೋಗಿಸುತ್ತೇವೆ. ಟೂತ್ಪೇಸ್ಟ್ನಲ್ಲಿ ಪ್ರತ್ಯಾಮ್ಲ ಇರುತ್ತದೆ. ಅದನ್ನು ಉಪಯೋಗಿಸಿದಾಗ ತಟಸ್ಥೀಕರಣ ಆಗುತ್ತದೆ. ನಮಗೆ ತಿಳಿದಿರುವಂತೆ ಪ್ರತ್ಯಾಮ್ಲದ ರುಚಿ ಕಹಿ ಇರುತ್ತದೆ. ಆದ್ದರಿಂದ ಇಂದಿನವರು ಬೇವಿನ ಕಡ್ಡಿಯನ್ನು ಹಲ್ಲಿನ ಸ್ವಚ್ಛತೆಗಾಗಿ ಬಳಸುತ್ತಿದ್ದರು. ನಮ್ಮ ಜಠರದಲ್ಲೂ ಆಮ್ಲ ಇರುತ್ತೆ. ಅದು ಯಾವುದು ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲ ಜಾಸ್ತಿ ಆದರೆ ಸೌಮ್ಯ ಪ್ರತ್ಯಾಮ್ಲ ಆಮ್ಲವನ್ನು ಔಷಧಿಯಾಗಿ ನೀಡುತ್ತಾರೆ. ಕೆಲವೊಂದು ಕೀಟಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ಆಮ್ಲಗಳನ್ನು ಬಿಡುಗಡೆ ಮಾಡುತ್ತವೆ. ಉದಾಹರಣೆಗೆ ಜೇನು, ಕಡಜ, ಇರುವೆ ಕಚ್ಚಿದಾಗ ಉರಿ ಶುರುವಾಗುತ್ತದೆ, ಏಕೆಂದರೆ ಅವುಗಳು ಆಮ್ಲಗಳನ್ನು ಬಿಡುಗಡೆ ಮಾಡಿ ಹೋಗಿರುತ್ತವೆ. ಇದೇ ರೀತಿ ತುರಿಗೆ ಗಿಡದಲ್ಲಿ ಮೆಥನಾಯಿಕ್ ಆಮ್ಲ ಇರುತ್ತದೆ. ಒಂದು ವೇಳೆ ಅದು ನಮಗೆ ತಾಕಿದ್ರೆ ಉರಿ ಹೆಚ್ಚಾಗುತ್ತದೆ.